ಡಿ.ಕೆ. ಶಿವಕುಮಾರ್ ಟ್ವೀಟ್ ಮಾಡಿದ್ದಾರೆ. ಇದು ತಕ್ಕ ಪ್ರತ್ಯುತ್ತರ ಅಂತ ಹೇಳಿದ್ದಾರೆ ಡಿ.ಕೆ. ಶಿವಕುಮಾರ್. ಆಪರೇಷನ್ ಸಿಂಧೂರ್ ತಕ್ಕ ಪ್ರತ್ಯುತ್ತರ. ಮುಖ್ಯಮಂತ್ರಿಗಳು ಹೇಳಿದಂಥ ಮಾತು ಆ ಸಂದರ್ಭದಲ್ಲೂ ಕೂಡ ಡಿ.ಕೆ. ಶಿವಕುಮಾರ್ ಈ ಮಾತನ್ನು ಒಪ್ಪಲಿಲ್ಲ. ನಮ್ಮ ನಾಯಕರು ಹೇಳುವಂಥದ್ದೇ ಅಂತಿಮ. ರಾಹುಲ್ ಗಾಂಧಿ ಅವರೇನು ಹೇಳಿದ್ದಾರೆ, ಮಲ್ಲಿಕಾರ್ಜುನ ಖರ್ಗೆ ಅವರೇನು ಹೇಳಿದ್ದಾರೆ, ಇಂಥ ಸಂದರ್ಭದಲ್ಲಿ ನಾವು ದೇಶದ ಪರವಾಗಿ ನಿಲ್ಲಬೇಕು ಅನ್ನುವಂಥ ಮಾತಿದೆಯಲ್ಲ, ಅದು ಆಪರೇಷನ್ ಸಿಂಧೂರ್. ಇದು ತಕ್ಕ ಪ್ರತ್ಯುತ್ತರ ಅಂತ ಹೇಳಿದ್ದಾರೆ ಡಿ.ಕೆ. ಶಿವಕುಮಾರ್, ರಾಜ್ಯದ ಉಪಮುಖ್ಯಮಂತ್ರಿಗಳು. ಬೇರೆ ಬೇರೆ ವಿವರಗಳನ್ನು ಕೊಡ್ತಾ ಇದ್ದೀವಿ. ಬೇರೆ ಬೇರೆ ನಾಯಕರುಗಳು ಏನು ಹೇಳಿದ್ರು ಅದರ ವಿವರಗಳನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. ನಾಗರಿಕರ ಮೇಲೆ ದಾಳಿ ಮಾಡಿದೆ ಭಾರತ. ಎಂದು ಮಾಡಿದೆ ಭಾರತ ನಾಗರಿಕರ ಮೇಲೆ ದಾಳಿನ? ನೀವು ನಿಶಸ್ತ್ರ, ಯಾರೂ ಶಸ್ತ್ರಗಳಿಲ್ದಿರುವಂಥ ಪಾಪ ಅವ್ರ ಪಾಡಿಗೆ ಅವರು ಎಂಜಾಯ್ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಹೆಂಗಸರನ್ನು ಬಿಟ್ಟು ಗಂಡಸರಿಗೆ ಹೊಡೆದ್ರಲ್ಲ, ನಾಗರಿಕರಲ್ವ ಇವರು? ಹಾಗೆ ಇವರು ಸಾಯ್ತಾರೆ ಅಂತಂದರೆ ನಿಮ್ಮವ್ರು ಯಾಕೆ ಸಾಯಬಾರ್ದು? ಯಾಕೆ ಸಾಯಬಾರ್ದು? ಇಂಥ ಸಂದರ್ಭದಲ್ಲಿ ಆಗುತ್ತೆ. ಇಂಥ ಸಂದರ್ಭದಲ್ಲಿ ಗುರಿ ಇಟ್ಟಂಥ ಸಂದರ್ಭದಲ್ಲಿ ಹೋಗಿ ಇಂಥವನ್ನೇ ಕೊಲ್ಲಬೇಕು ಅಂತಲ್ಲ, ಅಕ್ಕಪಕ್ಕದಲ್ಲಿದ್ದಂಥವ್ರು ಸಾಯ್ತಾರೆ. ಸಾಯಲಿ ಬಿಡಿ ಕರ್ಮ. ಒಂದು ದರಿದ್ರ ದೇಶ ನಂಬಿದಕ್ಕೆ ಇದಕ್ಕಿಂತ ದೊಡ್ಡದಿನ್ನೇನು ಸಿಗುತ್ತೆ? ಜೊತೆಗೆ ಇವರಿಗೆ ಸತ್ತರೆ ಮೇಲ್ಗಡೆಗೆ ಇವರಿಗೆ ಎಲ್ಲ ಕಾಯ್ತಾ ಇರ್ತಾರೆ. ಊರ್ವಶಿ, ರಂಬೆ, ಮೇನಕೆಯರೆಲ್ಲ ಇವರ ದರಿದ್ರ ಮುಖಕ್ಕೆ ಮುತ್ತಿಟ್ಟು ಒಪ್ಕೊಳ್ಳೋಕ್ಕೆ ಕಾಯ್ತಾ ಇರ್ತಾರೆ. ಸಾಯಲಿ ಸ್ವರ್ಗದಲ್ಲಿ ಪಾಪ.